ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮತ್ತೆ ನಾವು ಸೋಷಿಯಲ್ ಸೈನ್ಸ್ ನ ಮುಂದುವರಿದ ಭಾಗವನ್ನ ನೋಡೋಣ. ಸೋಷಿಯಲ್ ಸೈನ್ಸ್ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಇದು GPSTR ಇರಬಹುದು, HSTR ಇರಬಹುದು, ವಿಲೇಜ್ ಅಕೌಂಟೆಂಟ್ ಇರಬಹುದು, ಎಲ್ಲದಕ್ಕೂ ಇದು ಒಂದು ಅನುಕೂಲ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಕ್ವಶನ್ಸ್ ನೋಡೋಣ, ಆಮೇಲೆ ಇನ್ನುಳಿದಂತಹ ಡೀಟೇಲ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಗುಪ್ತ ವಂಶದ ಸ್ಥಾಪಕ ಯಾರು ಅಂದ್ರೆ ಶ್ರೀಗುಪ್ತ. ಗುಪ್ತ ಶಕೆ ಯಾವಾಗ ಆರಂಭವಾಯಿತು ಅಂದ್ರೆ 320ರಲ್ಲಿ ಸಾಮಾನ್ಯ ಶಕ. ಅಲಹಾಬಾದ್ ಶಾಸನವನ್ನ ರಚಿಸಿದವರು ಯಾರು ಅಂದ್ರೆ ಅರಿಶೇಣ. ಅರಿಶೇಣ ರಚಿಸಿದ ಶಾಸನ ಯಾರ ಸಾಧನೆಗಳನ್ನ ವಿವರಿಸುತ್ತೆ ಅಂದ್ರೆ ಸಮುದ್ರಗುಪ್ತನ ಬಗ್ಗೆ ಹೇಳುತ್ತೆ. ಸಮುದ್ರಗುಪ್ತನ ಸಂಗೀತ ಪ್ರೇಮವನ್ನ ತಿಳಿಸುವ ಆಧಾರ ಯಾವುದು ಅಂದ್ರೆ ವೀಣೆ ನುಡಿಸುತ್ತಿರುವ ಚಿತ್ರವಿರುವ ಚಿನ್ನದ ನಾಣ್ಯಗಳು. ಮೆಹರೊಲಿಯ ಕಬ್ಬಿಣದ ಸ್ತಂಭ ಎಲ್ಲಿದೆ ಅಂದ್ರೆ ಕುತುಬ್ ಮಿನಾರ್ ಬಳಿ, ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತದ್ದು. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ ಗುಪ್ತ ದೊರೆ ಯಾರಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತ. ಯಾರು? ಎರಡನೇ ಚಂದ್ರಗುಪ್ತ. ಕಾಳಿದಾಸನು ರಚಿಸಿದ ಖಂಡ ಕಾವ್ಯಗಳು ಯಾವುವು ಅಂದ್ರೆ ಮೇಘದೂತ ಮತ್ತು ಋತು ಸಂಹಾರ. ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ. ಮೃಚ್ಛಕಟಿಕ ಕೃತಿಯ ಕರ್ತೃ ಯಾರು ಅಂದ್ರೆ ಶೂದ್ರಕ. ಮುದ್ರ ರಾಕ್ಷಸನ ನಾಟಕವನ್ನ ಬರೆದದ್ದು ವಿಶಾಖ ದತ್ತ. ಶಾಕುಂತಲೆಯನ್ನ ಶಪಿಸಿದ ಮುನಿ ಯಾರಪ್ಪ ಅಂದ್ರೆ ದುರ್ವಾಸ ಮುನಿ. ಗುಪ್ತರ ಕಾಲದ ಪ್ರಸಿದ್ಧ ವೈದ್ಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಚರಕ ಸುಶ್ರುತ. ಸ್ನೇಹಿತರೆ, ನಿಮ್ಗೆ ಇಲ್ಲೊಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಏನ್ ನೋಡ್ತಾ ಇದ್ದೀರಾ, ಇದು ಈ PDF ನಿಮ್ಗೆ 6ರಿಂದ 10ನೇ ತರಗತಿಯವರೆಗೆ ಇರುವಂತದ್ದು. ಸ್ನೇಹಿತರೆ, 444 ಪೇಜ್ಗಳನ್ನ ಹೊಂದಿರುವಂತದ್ದು, 3000ಕ್ಕೂ ಹೆಚ್ಚು ಕ್ವಶನ್ಸ್ ಗಳನ್ನ ಹೊಂದಿರುವಂತದ್ದು. ಏನಕ್ಕೋಸ್ಕರ ಈ PDF ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಈಗಾಗಲೇ HSTR, GPSTR, PSTR ಏನು ಕರಡು ಪ್ರತಿಯನ್ನ ಗಳಿಸಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ 4ರಿಂದ 5 ದಿನದಲ್ಲಿ ಆ ಟೈಮ್ ಮುಗಿದೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಲ್ಫಾರ್ಮ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುವಂತೆ GPSTR ನಲ್ಲಿ ಬರವಣಿಗೆ ಇರುವಂತದ್ದು HSTR ಅಲ್ಲೂ ಕೂಡ ಇರುವಂತದ್ದು. ಸೊ ನಿಮ್ಗೆ ಸೋಷಿಯಲ್ ಸೈನ್ಸ್ ಅನ್ನ ಓದ್ಲೇಬೇಕಾಗುತ್ತೆ. 6 to 10 ಸೋಷಿಯಲ್ ಸೈನ್ಸ್ ಅನ್ನ ಓದ್ಬೇಕು. ಬಟ್ ಅಷ್ಟು ಟೈಮ್ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಟೈಮ್ ಇಲ್ಲ. ಸೊ ಆ ಕಾರಣದಿಂದ ನಾವು ಮಾಡಿರುವಂತಹ ಈ PDF 6ರಿಂದ 10ನೇ ತರಗತಿಯ ಎಲ್ಲವನ್ನ ಕವರ್ ಮಾಡಿರುವಂತಹದ್ದು, ಬಹುತೇಕ ಕವರ್ ಮಾಡಿದೆ. ಇದನ್ನ ನೀವು ಓದೋದಕ್ಕೆ 4ರಿಂದ 5 ದಿನದಲ್ಲಿ ಓದಬಹುದು. ನೀವನ್ನು ಒಂದೂವರೆ ತಿಂಗಳಿಂದ 2 ತಿಂಗಳು ಓದುವಂತಹ ಟೈಮನ್ನು 4ರಿಂದ 5 ಓದಬಹುದು. ಇದರಲ್ಲಿ ಅಂದ್ರೆ ಸಿಂಗಲ್ ಅಂದ್ರೆ ಒನ್ ಲೈನರ್ ಕ್ವಶನ್ಸ್ ಇರೋದ್ರಿಂದ ಎಲ್ಲವನ್ನೂ ಓದಕ್ಕಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟಚ್ ಅಲ್ಲಿ ಇರ್ಬೋದು. ಆ ಈ ಟಚ್ ಏನಿರುತ್ತೆ ಅದನ್ನ ನೀವು 2-3 ವಾಕ್ಯಗಳು 4 ವಾಕ್ಯಗಳಿಗೆ ಬರ್ಕೋಬಹುದು ಅನ್ನುವಂತಹ ಒಂದು ಇದಿದೆ. ಮತ್ತೆ ಮೊದಲಿಗೆ 50 ಮಾರ್ಕ್ಸ್ಗಳು ನಿಮ್ಗೆ ಏನು ಟಿಕ್ ಮಾರ್ಕ್ ಇರುತ್ತೆ, ಅದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಈ ನೋಟ್ಸ್ ಒಂದ್ ರೀತಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಒಂದ್ ವೇಳೆ ನೀವು ಇಲ್ಲ ಸರ್ ನಾನು 6 to 10 ಟೆಕ್ಸ್ಟ್ ಬುಕ್ ಓದ್ತೀನಿ ಅಂದ್ರೆ ಅದು ಬೆಸ್ಟ್. ಅಂದ್ರೆ ನಿಮ್ ಹತ್ರ ಟೈಮ್ ಇದೆ, ನಾವು ಓದ್ತೀವಿ, ಬೇರೆದೆಲ್ಲ ಓದಿದ್ವಿ ಅನ್ನೋರಾದ್ರೆ ಈ PDF ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಒಂದ್ ವೇಳೆ ನೀವು ಟೆಕ್ಸ್ಟ್ ಬುಕ್ ಅನ್ನ ಓದಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅನ್ನೋರ್ಗೆ 6 to 10 PDF ಏನಿದೆ ಇದು ತುಂಬಾ ಅನುಕೂಲ ಆಗುವಂತದ್ದು. ಸ್ನೇಹಿತರೆ, ಇದನ್ನ ನೀವು ಬೈ ಕೂಡ ಮಾಡಬಹುದು. ಯಾವ ರೀತಿ ಬೈ ಮಾಡಬಹುದು ಅಂದ್ರೆ ಸ್ನೇಹಿತರೆ, ಈ ನಂಬರ್ ನೋಡಿ 9945005138 ಇದಕ್ಕೆ ನೀವು 149 ರುಪೀಸ್ ಅನ್ನ ಪೇ ಮಾಡಿ ಇದನ್ನ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ನೀವು ಪಡ್ಕೋಬಹುದು. ಮತ್ತೊಮ್ಮೆ ಹೇಳ್ತೀನಿ, 9945005138ಗೆ ಪೇ ಮಾಡಿ, ಅಂದ್ರೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಅಮೌಂಟ್ ಅನ್ನ ಹಾಕಿ ನೀವು ಇದನ್ನ ಪಡ್ಕೋಬಹುದು. ಇದನ್ನ ಪಡ್ಕೊಳ್ಳೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಆ ಕಾರಣದಿಂದ ಇದನ್ನ ತೆಗೆದುಕೊಳ್ಳೋದ್ರೆ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ನಾವು ಟೆಕ್ಸ್ಟ್ ಬುಕ್ ಓದ್ತೀರಾ ಅಂದ್ರೆ ಓದಿ, ತೊಂದರೆ ಇಲ್ಲ. ಓಕೆ, ಮುಂದೆ ನೋಡೋಣ. ಚರಕ ಸಂಹಿತೆಯನ್ನ ಯಾರು ರಚಿಸಿದ್ರು ಅಂದ್ರೆ ಚರಕ. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮೊದಲು ತಿಳಿಸಿದವರು ಯಾರಂದ್ರೆ ಸುಶ್ರುತ. ಆರ್ಯಭಟನ ಪ್ರಸಿದ್ಧ ಸಾಧನೆ ಏನಪ್ಪ ಅಂದ್ರೆ ಸೂರ್ಯ ಚಂದ್ರ ಗ್ರಹಣಗಳ ಕಾರಣವನ್ನ ಸ್ಪಷ್ಟಪಡಿಸಿದ. ಪಂಚಸಿದ್ಧಾಂತಕ ಕೃತಿಯನ್ನ ರಚಿಸಿದ ಖಗೋಳಶಾಸ್ತ್ರಜ್ಞ ಯಾರು ಅಂದ್ರೆ ವರಹಮೀರ. ಆಯುರ್ವೇದ ನಿಘಂಟನ್ನು ರಚಿಸಿದವನು ಧನ್ವಂತರಿ. ವರ್ಧನ ವಂಶದ ಸಂಸ್ಥಾಪಕ ಯಾರು ಅಂದ್ರೆ ಪುಷ್ಯಭೂತಿ. ವರ್ಧನರ ರಾಜಧಾನಿ ಠಾನೇಶ್ವರ. ಹರ್ಷ ಚರಿತ್ರೆಯನ್ನ ಬರೆದವನು ಬಾಣಭಟ್ಟ.
ಹರ್ಷವರ್ಧನನ್ನ ಸೋಲಿಸಿದ ಚಾಲುಕ್ಯ ದೊರೆ ಎರಡನೇ ಪುಲಕೇಶಿ. ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು ಅಂದ್ರೆ ಹುಯೆನ್ ಸಾಂಗ್. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣವೇನು ಅಂದ್ರೆ ಹುಣರ ನಿರಂತರ ದಾಳಿ. ಹರ್ಷವರ್ಧನನು ನಳಂದಕ್ಕೆ ಏನನ್ನು ಕಾಣಿಕೆಯಾಗಿ ನೀಡಿದನು ಅಂದ್ರೆ ಕಂಚಿನ ಪ್ರತಿಮೆಯನ್ನ ಕಾಣಿಕೆಯಾಗಿ ನೀಡಿದನು. ಸ್ನೇಹಿತರೆ, ಇದು ಈ ವಿಡಿಯೋ ನಿಮ್ಗಾಗ್ಲೇ ಹೇಳಿದಂತೆ ನಮ್ಮ ಬಳಿ 6 to 10 ಏನಿದೆ ಸೋಷಿಯಲ್ ಸೈನ್ಸ್ ಇರೋದು, ಅದರ ಜೊತೆ ನಿಮಗೆ ಗೊತ್ತಿರಲಿ 7 to 10 ಸೈನ್ಸ್ ಕೂಡ ಇರುವಂತದ್ದು, ಕಂಪ್ಯೂಟರ್ ಕೂಡ ಇರುವಂತದ್ದು, ಕಂಪ್ಯೂಟರ್ PDF ಕೂಡ ಇರುವಂತದ್ದು, ಕನ್ನಡ ಕೂಡ ಇರುವಂತದ್ದು, ಸೈಕಾಲಜಿ ಕೂಡ ಇರುವಂತದ್ದು. ನಿಮ್ಗೆ ಬೇಕು ಅಂದ್ರೆ ಸೈಕಾಲಜಿ ಕೂಡ ಇರುವಂತದ್ದು. ಇನ್ನುಳಿದಂತೆ ಇನ್ನೊಂದು ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಮೌಲ್ಯ ಶಿಕ್ಷಣ. ಇದರಲ್ಲಿ ಯಾವ್ದಾದ್ರು ಒಂದನ್ನ ಬೈ ಮಾಡಿದ್ರೆ ನಿಮ್ಗೆ ಮೌಲ್ಯ ಶಿಕ್ಷಣ ಫ್ರೀ. ಅದು 7 ಪತ್ರಿಕೆಗಳಿರುವಂತದ್ದು ಮೌಲ್ಯ ಶಿಕ್ಷಣ ಫ್ರೀ ಆಗಿ ಸಿಗುತ್ತೆ. ಇನ್ನು EVS ಕೂಡ ಇರುವಂತದ್ದು. ಸ್ನೇಹಿತರೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಬೈ ಮಾಡಿ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9945005138ಗೆ 149 ಮಾಡಿ. ಈಚ್ ಸಬ್ಜೆಕ್ಟ್ 149 ಇರುವಂತದ್ದು. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.